ಬೆಂಗಳೂರು ಕೆಆರ್ಪುರದ ನಿವಾಸಿಯಾದ ಆರಿಫ್ ಪಾಷಾ ಅವರು ದುಬೈನಲ್ಲಿ ಇತ್ತೀಚೆಗೆ ನಡೆದ ಅಮೇಚರ್ ಪ್ರೊ ಬಾಡಿ ಬಿಲ್ಡಿಂಗ್ ಶೋನಲ್ಲಿ ಪಾಕಿಸ್ತಾನದ ಪ್ರತಿಸ್ಪರ್ಧಿಯನ್ನು ಸೋಲಿಸುವ ಮೂಲಕ ಚಿನ್ನದ ಪದಕ ಗೆದ್ದಿದ್ದಾರೆ. ಈ ಮೂಲಕ ಭಾರತಕ್ಕೆ ಕೀರ್ತಿ ತಂದಿದ್ದು ಹಿರಿಯರ ವಿಭಾಗದಲ್ಲಿ ಪಾಷಾ ಅವರು ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಈ ಸಾಧನೆ ಮಾಡಿದ್ದು. ದುಬೈನಲ್ಲಿ ಇದೇ ತಿಂಗಳು ನಡೆದ ಅಮೇಚರ್ ಪ್ರೊ ಬಾಡಿ ಬಿಲ್ಡಿಂಗ್ ಶೋನಲ್ಲಿ ಭಾರತೀಯ ಆಟಗಾರರು ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಭಾರತದ ತಂಡ 4 ಚಿನ್ನ ಮತ್ತು 1 ಬೆಳ್ಳಿ ಪದಕಗಳನ್ನು ಗೆಲುವಿನಲ್ಲಿ ಯಶಸ್ವಿಯಾಗಿದೆ. ಪ್ರೊ ಭಾರತ್ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ತಂಡದ ಮುಖ್ಯ ತರಬೇತುದಾರರಾದ ಡಾಕ್ಟರ್ ಪರಮೇಶ್ವರನ್ ಅವರ ನೇತೃತ್ವದಲ್ಲಿ ಭಾರತ ತಂಡವು ದುಬೈ ಪ್ರವಾಸ ಕೈಗೊಂಡಿತ್ತು. ಈ ಸ್ಪರ್ಧೆಯಲ್ಲಿ ಶ್ರೀಲಂಕಾ, ಪೋಲೆಂಡ್, ರಷ್ಯಾ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಸೇರಿದಂತೆ 10 ದೇಶಗಳ 100ಕ್ಕೂ ಹೆಚ್ಚು ದೇಹದಾಢ್ಯ ಪಟುಗಳು ಭಾಗವಹಿಸಿದ್ದರು. ಹಿರಿಯರ ವಿಭಾಗದಲ್ಲಿ ಬಾಡಿ ಬಿಲ್ಡಿಂಗ್ ಮತ್ತು ಕ್ಲಾಸಿಕ್ ಫಿಸಿಕ್ಸ್ನಲ್ಲಿ ಆರಿಫ್ ಪಾಷಾ 2 ಚಿನ್ನದ ಪದಕಗಳನ್ನು ಗೆದ್ದಿದ್ದು, ಜೂನಿಯರ್ ವಿಭಾಗದಲ್ಲಿ ಅರುಣ್ ರಾಜ್ 2 ಚಿನ್ನ ಮತ್ತು 1 ಬೆಳ್ಳಿಯ ಪದಕವನ್ನು ಗೆದ್ದಿದ್ದಾರೆ. ಕೆಆರ್ಪುರದ ಫಿಟ್ನೆಸ್ 7 ಜಿಮ್ನಲ್ಲಿ ತರಬೇತಿ ಪಡೆದಿದ್ದು, ಆರಿಫ್ ಪಾಷಾ ಸತತ 8 ವರ್ಷಗಳ ಪರಿಶ್ರಮದಿಂದ ಈ ಗೆಲುವು ಸಾಧಿಸಿದ್ದಾರೆ. ಈ ಯಶಸ್ಸಿಗೆ ಕಾರಣರಾದ ತರಬೇತುದಾರ ಡಾಕ್ಟರ್ ಪರಮೇಶ್ವರನ್, ದುಬೈಗೆ ತೆರಳಲು ಸಹಕರಿಸಿದ ಟಿಎನ್ಟಿ ಮಾಲೀಕರಾದ ಬಾಲಶಿವಂ ಹಾಗೂ ಕಾಂಗೋ ನ್ಯೂಟ್ರಿಷನ್ ಪ್ರವೀಣ್ ಪಾಂಡವ್ ರವರಿಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಚಿನ್ನದ ಪದಕ ಗೆದ್ದು ತಾಯ್ನಾಡಿಗೆ ಮರಳಿದ ಆರಿಫ್ ಪಾಷಾ ಅವರನ್ನು ಟಿಸಿ ಪಾಳ್ಯದ ಫಿಟ್ನೆಸ್ 7 ಜಿಮ್ನಲ್ಲಿ ಸನ್ಮಾನಿಸಿ ಗೌರವಿಸಲಾಗಿದೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರಿಫ್ ಪಾಷಾ, ಮಿಸ್ಟರ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್. ನನಗೆ ನಮ್ಮ ಕೋಚ್ ಪರಮೇಶ್ವರನ್ ಸರು ಅವ್ರಿಗಿಂದನೇ ನಾನು ಇದು ಕಾಂಪಿಟೇಷನ್ ಮಾಡಿದ್ದು. ಫುಲ್ ಸಪೋರ್ಟ್ ಅವ್ರದ್ದೇ. ಅವರಿಂದ ಮಾಡಿ TNT ಬಾಲಶಿವಂ ಸರು ಮತ್ತು ಕಾಮ್ ನ್ಯೂಟ್ರಿಷನ್ ಸರ್ ತುಂಬ ಎಲ್ಲ ಅವರೇ A to Z ಸಪೋರ್ಟ್ ಮಾಡಿರೋದು, ಸ್ಪಾನ್ಸರ್ಶಿಪ್ ಮಾಡಿರೋದು. ಅಲ್ಲಿ ಹೋಗಿ ದುಬೈ ಪ್ರೋ ಶೋನಲ್ಲಿ 1 ಗೋಲ್ಡ್ ಮೆಡಲ್, 2 ಗೋಲ್ಡ್ ಮೆಡಲ್ ಮಾಡಿದ್ದೀನಿ. 1 ಬಾಡಿ ಬಿಲ್ಡಿಂಗ್ನಲ್ಲಿ ಗೋಲ್ಡು ಪ್ಲಸ್ 1 ಕ್ಲಾಸಿಕ್ ಫಿಸಿಕ್ನಲ್ಲಿ ಗೋಲ್ಡ್ ಮಾಡಿದ್ದೀನಿ. ನಮ್ಮ ದೇಶಕ್ಕೆ ಟ್ರೈಕಲರ್ ಫ್ಲ್ಯಾಗ್ನ ಮೇಲೆ ಎತ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾವ ಥರ ನೀವು ಇದಕ್ಕೆ ಇದು ಮಾಡಿದ್ರಿ ಸರ್, ಟ್ರೈನಪ್ ಆಗಿದ್ರಿ? ನಮ್ಮ ಕೋಚ್ ಪರಮೇಶ್ವರನ್ ಸರ್ ನನಗೆ ಟ್ರೈನ್ ಮಾಡಿ ಈ ಕಾಂಪಿಟೇಷನ್ ನಿಲ್ಲಲೇಬೇಕು ನೀವು ಅಂತ, ಇವ್ರು ಸಾರ್ ಇಲ್ಲ ಅಂದರೆ ಈ ಕಾಂಪಿಟೇಷನ್ ಮಾಡ್ತಾನೆ ಇಲ್ಲಿದ್ದಿಲ್ಲ. ನಾನು ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಎಷ್ಟು ವರ್ಷದಿಂದ ನೀವು ಇದಕ್ಕೆ ಪರಿಶ್ರಮ? 8 ಇಯರ್ಸಿಂದ ನಾನು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೀನಿ. 3 ಟೈಮ್ ಮಿಸ್ಟರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, 3 ಟೈಮ್ ಮಿಸ್ಟರ್ ಬ್ಯಾಂಗ್ಳೂರ್, 5 ಟೈಮ್ ಮಿಸ್ಟರ್ ಕರ್ನಾಟಕ, 5 ಟೈಮ್ ಮಿಸ್ಟರ್ ಇಂಡಿಯಾ, 2 ಟೈಮ್ ಮಿಸ್ಟರ್ ಏಷ್ಯಾ, 1 ಟೈಮ್ ಪ್ರೋ ಕಾರ್ಡ್ ಮಿಸ್ಟರ್ ವರ್ಲ್ಡ್ ಮಾಡಿದ್ದೀನಿ. 1 ಟೈಮ್ ದುಬೈ ಪ್ರೋ ಶೋ ಮಾಡಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಪರಮೇಶ್ವರನ್ನು ಪ್ರೊ ಭಾರತ್ ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ ಫೆಡರೇಷನ್ ಪ್ರೆಸಿಡೆಂಟು. ಒಂದು ಖುಷಿಯಾದ ವಿಚಾರ ಹಂಚ್ಕೋಬೇಕು ಅಂತ ಇವಾಗ ಈ ಇಂಟರ್ವ್ಯೂ ಕೊಡ್ತಾ ಇರೋದು. ನಮ್ಮ ಆರಿಫ್ ಅವರು ಬಂದುಬಿಟ್ಟು ದುಬೈ ಅಮೇಚರ್ ಪ್ರೋ ಶೋ ಅಲ್ಲಿ ಗೆದ್ದು 100 ಜನ ಭಾಗವಹಿಸಿ ಅದರಲ್ಲಿ ಇವರು ಗೋಲ್ಡ್ ಗೆದ್ದಿದ್ದಾರೆ. ಬಾಡಿ ಬಿಲ್ಡಿಂಗಲ್ಲಿ ಮತ್ತು ಕ್ಲಾಸಿಕ್ ಫಿಸಿಕಲ್ಲಿ 2ರಲ್ಲೂ ಗೋಲ್ಡ್ ಗೆದ್ದಿದ್ದಾರೆ. ಅದು ತುಂಬ ಹೆಮ್ಮೆಯಾದ ವಿಚಾರ. ಅದು ಯಾರ ಮೇಲೆ ಅಂದರೆ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಅವ್ರ ಮೇಲೆ ಇವರು ಗೆದ್ದಿದ್ದು ನನಗೆ ತುಂಬ ಪ್ರೌಡ್ ಅನಿಸ್ತಾ ಇದೆ. ಜೊತೆಯಲ್ಲಿ ನಮ್ಮ ಅರುಣ್ ರಾಜ್ ಅವರು 2 ಗೋಲ್ಡು ಮತ್ತು 1 ಸಿಲ್ವರ್ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ಅವ್ರಿಗೆ ದೇವರು ಎಲ್ಲ ಇದು ಕೊಡಲಿ, ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲಿ ಪಾಕಿಸ್ತಾನ ಮೇಲೆ ಗೆದ್ದಾಗ ತುಂಬ ಟಫ್ ಇತ್ತು ಕಾಂಪಿಟೇಷನ್ನು. ಅದ್ರ ಮೇಲೆ ಗೆದ್ದಿರೋದು ತುಂಬ ಪ್ರೌಡ್ ಆಗ್ತಾಯಿದೆ. ಅಲ್ಲಿಂದ ನಮ್ಮ ಫ್ಲ್ಯಾಗ್ನ ನಾವು ಅಲ್ಲಿ ಹಾರಿಸಿದ್ದೀವಿ. ಅದು ನನಗೆ ಎಷ್ಟು ಖುಷಿ ಅಂದರೆ ಅದು ಐ ಕೆನಾಟ್ ಎಕ್ಸ್ಪ್ರೆಸ್ ಇನ್ ದ ವರ್ಡ್. ಅಷ್ಟು ಖುಷಿ ಆಯಿತು. ಎಲ್ಲ ಮುಂದಿನ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಈ ಈವೆಂಟ್ಗೆ ನಮ್ಮ ಆರಿಫ್ಗೆ ಬೆಂಬಲವಾಗಿ ನಿಂತಿದ್ದು TNT ನ್ಯೂಟ್ರಿಷನ್ ಬಾಲಶಿವಂ ಅವರು ಹಾಗೂ ಪ್ರವೀಣ್ ಪಾಂಡವ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಕಡೆಯಿಂದ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅವ್ರಿಗೆ ತಿಳಿಸ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದು ಫಿಟ್ನೆಸ್ 7ನಲ್ಲಿ ತರಬೇತಿ ಪಡೆದಿದ್ದು, ಕೆಆರ್ಪುರ ಮಾಡಿರೋ ಫಿಟ್ನೆಸ್ ಸೆಂಟ್ರಲ್ಲಿ ತರಬೇತಿ ಪಡೆದರೆ ಇಂತಹ ಒಂದು ತರಬೇತಿ ನೀಡ್ತಾ ಇದ್ದೀರಾ, ಅದ್ರ ಬಗ್ಗೆ? ಇದೇನು ಇವತ್ತು ನಿನ್ನೆ ನಾವು ಸ್ಟಾರ್ಟ್ ಮಾಡಿಲ್ಲ, ಹಲವಾರು ವರ್ಷಗಳಿಂದ ಮಾಡಿದ್ದೀವಿ. ಎಷ್ಟೋ ಬಾಡಿ ಬಿಲ್ಡರ್ಸು ನಮ್ಮ ಜಿಮ್ಮಲ್ಲಿ ಬೆಳೆದಿದ್ದಾರೆ. ಇಂಟರ್ನ್ಯಾಷನಲ್